ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಓವನ್ನ ಬಳಸದೆ ರೆಡಿಮೇಡ್ ಪಿಜ್ಜಾ ಬೇಸಿಂದ ಕ್ವಿಕ್ಕಾಗಿ ವೆಜ್ ಪಿಜ್ಜಾನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ಪ್ಲೇಟ್ಗೆ ಅರ್ಧ ಸ್ಪೂನಷ್ಟು ಬೆಣ್ಣೆನ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಪಿಜ್ಜಾ ಮಾಡೋದಕ್ಕೆ ನಾನಿಲ್ಲಿ ಬೆಣ್ಣೆನ ಬಳಸ್ತಿದ್ದೀನಿ. ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕಬಾರ್ದು, ಯಾಕಂದರೆ ನಮ್ಗೆ ಅಷ್ಟು ರುಚಿ ಅನಿಸೋದಿಲ್ಲ. ಈ ಬೆಣ್ಣೆ ಬಳಸೋದ್ರಿಂದ ನಾವು ಏನು ಡಾಮಿನೋಸಲ್ಲಿ ಪಿಜ್ಜಾ ತಿಂದಿರ್ತೀವಿ ಅದೇ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ. ನಂತರ ನಾನಿಲ್ಲಿ ರೆಡಿಮೇಡ್ ಪಿಜ್ಜಾ ಬೇಸ್ನ ಇಟ್ಕೊಳ್ತಿದ್ದೀನಿ. ಇದು ಎಲ್ಲ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ, ಆನ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಕೊಳ್ಬಹುದು. ತುಂಬ ಏನು ಕಾಸ್ಟ್ಲಿ ಏನಿಲ್ಲ. 40 ರೂಪೀಸಿಗೆ 2 ಪಿಜ್ಜಾ ಬೇಸ್ ಸಿಗುತ್ತೆ. ಈ ರೀತಿಯಾದಂತಹ ಪಿಜ್ಜಾ ಬೇಸ್ ಇಟ್ಕೊಂಡಿದ ನಂತರ ಇದಕ್ಕೆ ಪಿಜ್ಜಾ ಸಾಸ್ನ ನಾನು ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೊಳ್ಬಹುದು. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಪಿಜ್ಜಾ ಸಾಸ್ ಇಲ್ಲ ಅಂತ ಅಂದರೆ ಮನೆಯಲ್ಲೇ ಸುಲಭವಾಗಿ ಕೂಡ ಈ ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಬಹುದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಇದ್ದರೆ ನೀವು ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಇದನ್ನು ಲಿಂಕನ್ನು ಹಾಕಿರ್ತೀನಿ. ಪಿಜ್ಜಾ ಸಾಸ್ನ ಎಲ್ಲ ಕಡೆ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ತುರಿದಿಟ್ಕೊಂಡಿರುವಂತಹ ಚೀಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಮೊಜರೆಲ್ಲಾ ಚೀಸ್ನು ಕೂಡ ಹಾಕ್ಕೊಳ್ಬಹುದು, ಅಥವಾ ಪಿಜ್ಜಾ ಚೀಸ್ ಅಂತಲೂ ಕೂಡ ಸಪ್ರೇಟಾಗಿ ಸಿಗುತ್ತೆ, ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ಕ್ಯೂಬ್ಸು ಕೂಡ ಸಿಗುತ್ತೆ, ಚೀಸ್ ಕ್ಯೂಬ್ಸು ಕೂಡ ಸಿಗುತ್ತೆ, ಅದನ್ನು ನೀವು ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಕ್ಯೂಬ್ಸ್ನ ತೊಗೊಂಡು ಈ ರೀತಿ ಗ್ರೇಟ್ ಮಾಡಿ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ವೆಜ್ಜೀಸ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಳನ್ನೆಲ್ಲ ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ. ಹಾಗೆ ಇದ್ರ ಜೊತೆ ಪನ್ನೀರ್ನು ಕೂಡ ಹಾಕಿದ್ದೀನಿ. ನಿಮಗೆ ಯಾವುದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ಕಾರ್ನ್ ಆಗಿರಬಹುದು ಅಥವಾ ಆಲೀಸ್ ಆಗಿರಬಹುದು. ಪನ್ನೀರ್ ಸೇರಿಸುವಾಗ 2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಓವನ್ನ ಬಳಸದೇ ಇರೋ ಕಾರಣ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಂತರ ಈ ವೆಜಿಟೇಬಲ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿದ ನಂತರ ಮತ್ತೆ ಇದ್ರ ಮೇಲೆ ಚೀಸ್ನು ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ಕೆಲವರಿಗೆ ಚೀಸ್ ಜಾಸ್ತಿ ಇಷ್ಟ ಆಗುತ್ತೆ, ಕೆಲವರಿಗೆ ಚೀಸ್ ಕಡಿಮೆ ಇಷ್ಟ ಆಗುತ್ತೆ. ನಿಮ್ಮ ರುಚಿಗೆ ಹೇಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ನೀವು ಚೀಸ್ನ ಹಾಕ್ಕೊಳ್ಬಹುದು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ. ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ, ಯಾವಾಗಲೂ ಕೇಳ್ತಿರ್ತಾರೆ ಏನಾದರೂ ಮಾಡಿಕೊಡಿ ಅಂತ. ಯಾವಾಗಲೂ ನಾವು ಹೊರಗಡೆ ಕೊಡಿಸೋದಕ್ಕಾಗೋದಿಲ್ಲ. ಈ ರೀತಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂದರೆ ನಮಗೂ ಕೂಡ ಖುಷಿಯಾಗುತ್ತೆ. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ಆರಿಗ್ಯಾನೋ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 2 ಬೌಲಷ್ಟು ಉಪ್ಪನ್ನು ಕೂಡ ಸೇರಿಸಿ ಲೋ ಫ್ಲೇಮ್ನಲ್ಲಿ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ 5 ನಿಮಿಷದವರೆಗೂ ಅದನ್ನು ಬಿಸಿ ಮಾಡ್ಕೊಳ್ಬೇಕು. ನಂತರ 5 ನಿಮಿಷ ಆದಮೇಲೆ ಒಂದು ಬೌಲು ಅಥವಾ ಕುಕ್ಕರ್ ಸ್ಟ್ಯಾಂಡ್ ಏನಾದರೂ ಇದ್ದರೆ ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಿಜ್ಜಾನ ಪ್ಲೇಟ್ ಜೊತೆಗೇ ಕಡಾಯಿ ಒಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ 15ರಿಂದ 20 ನಿಮಿಷಗಳ ಕಾಲ ಈ ರೀತಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯೆ ಎಲ್ಲೂ ಹೈ ಫ್ಲೇಮ್ ಆಗಲಿ ಅಥವಾ ಮೀಡಿಯಮ್ ಫ್ಲೇಮ್ ಆಗಲಿ ಮಾಡಬಾರ್ದು, ಲೋ ಫ್ಲೇಮ್ನಲ್ಲೇ ಇರಬೇಕು. 15 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಲಿಡ್ನ ಓಪನ್ ಮಾಡಿದ್ರೆ ಇನ್ಸ್ಟಂಟಾಗಿ ವೆಜ್ ಪಿಜ್ಜಾ ರೆಡಿ ಆಗುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.